ನಮಸ್ತೆ ಗೆಳೆಯರಿ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಕನ್ನಡದಿಂದ ತೆಲುಗು ಭಾಷೆಗೆ ಟೋಟಲಾಗಿ ಎಷ್ಟು ಸಿನಿಮಾಗಳು ರೀಮೇಕ್ ಆಗಿವೆ ಅನ್ನೋದನ್ನು ತಿಳಿಸ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಗೆಳೆಯರೇ, ಕನ್ನಡದಿಂದ ತೆಲುಗು ಭಾಷೆಗೆ ಟೋಟಲಾಗಿ 77 ಸಿನಿಮಾಗಳು ರೀಮೇಕ್ ಆಗಿರ್ತವೆ. ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳಿ ಮುಗಿಸುವಂಥ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ವಿಡಿಯೋ ಡ್ಯೂರೇಷನ್ ಜಾಸ್ತಿ ಆಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಕೊನೆ ತನಕ ನೋಡಿ. ನೀವು ಸರ್ಪ್ರೈಸ್ ಆಗೋ ಥರ ಅದೆಷ್ಟೋ ಸಿನಿಮಾಗಳು ತೆಲುಗು ಭಾಷೆಗೆ ರೀಮೇಕ್ ಆಗಿರ್ತವೆ. ಬನ್ನಿ ಈಗ ಈ ವಿಡಿಯೋನ ಶುರು ಮಾಡೋಣ. ಕಿರೀಟಂ ಇದು 2010ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಜೋಶ್ ಅನ್ನೋ 2009ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಕಿರಿಕ್ ಪಾರ್ಟಿ ಇದು 2018ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಕಿರಿಕ್ ಪಾರ್ಟಿ ಅನ್ನೋ 2016ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಕೋಡೆ ನಾಗು ಇದು 1974ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ನಾಗರಹಾವು ಅನ್ನೋ 1972ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಕೃಷ್ಣಮ್ಮ ಕಲಿಪಿಂದಿ ಇದ್ದಾರಿನಿ ಇದು 2015ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಚಾರ್ಮಿನಾರ್ ಅನ್ನೋ 2013ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಕೃಷ್ಣವೇಣಿ ಇದು 1974ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಸರಪಂಜರ ಅನ್ನೋ 1971ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಕುಲಗೌರವಂ ಇದು 1972ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಕುಲಗೌರವ ಅನ್ನೋ 1971ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಕುಮಾರ ರಾಜ ಇದು 1978ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಶಂಕರ್ ಗುರು ಅನ್ನೋ 1978ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಲಕ್ಷ್ಮೀ ನಿವಾಸಂ ಇದು 1968ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ದುಡ್ಡೇ ದೊಡ್ಡಪ್ಪ ಅನ್ನೋ 1966ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಮಹಾಜನನಿಕಿ ಮಂದಲು ಪಿಲ್ಲ ಇದು 1990ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ನಂಜುಂಡಿ ಕಲ್ಯಾಣ ಅನ್ನೋ 1989ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಮನವೂರಿ ಪಾಂಡವಲು ಇದು 1978ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಪಡ್ವಾರಳ್ಳಿ ಪಾಂಡವರು ಅನ್ನೋ 1978ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಮಂಚಿಗಾಡು ಇದು 1974ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಬಾಳು ಬೆಳಗಿತು ಅನ್ನೋ 1970ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಮಡ್ಡಾಯಿ ಇದು 1987ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಜಿಮ್ಮಿಗಲ್ಲು ಅನ್ನೋ 1982ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ನಾಲೋ ಉನ್ನ ಪ್ರೇಮ ಇದು 2001ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಚಂದ್ರಮುಖಿ ಪ್ರಾಣಸಖಿ ಅನ್ನೋ 1999ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ನಾಗವಲ್ಲಿ ಇದು 2010ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಆಪ್ತರಕ್ಷಕ ಅನ್ನೋ 2010ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ನಂದಿತಾ ಇದು 2012ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ನಂದ ಲವ್ಸ್ ನಂದಿತಾ ಅನ್ನೋ 2008ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ನಂದೀಶ್ವರುಡು ಇದು 2012ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಡೆಡ್ಲಿ ಸೋಮ ಅನ್ನೋ 2005ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ನರಸಿಂಹುಡು ಇದು 2005ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ದುರ್ಗಿ ಅನ್ನೋ 2004ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಓಂಕಾರಂ ಇದು 1997ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಓಂ ಅನ್ನೋ 1995ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಪೆಲ್ಲೆಟ್ಟುರಿ ಚಿನ್ನೋಡು ಇದು 1974ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಚಿನ್ನದ ಬೊಂಬೆ ಅನ್ನೋ 1964ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಪಟ್ಟಣಂ వచ్చిన ಪತಿವ್ರತಲು ಇದು 1982ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಪಟ್ಟಣಕ್ಕೆ ಬಂದ ಪತ್ನಿಯರು ಅನ್ನೋ 1980ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಪೂಜಾ ಇದು 1975ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಎರಡು ಕನಸು ಅನ್ನೋ 1974ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಪೋಟುಗಾಡು ಇದು 2013ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಗೋವಿಂದಾಯ ನಮಃ ಅನ್ನೋ 2012ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಪ್ರೇಮ ಯುದ್ಧಂ ಇದು 1990ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಬಣ್ಣದ ಗೆಜ್ಜೆ ಅನ್ನೋ 1990ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಪುಲಿಬಿಡ್ಡ ಇದು 1981ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ತಾಯಿಗೆ ತಕ್ಕ ಮಗ ಅನ್ನೋ 1978ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಪೊನ್ನಮ್ಮಿ ನಾಗು ಇದು 1980ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಹುಣ್ಣಿಮೆಯ ರಾತ್ರಿಯಲ್ಲಿ ಅನ್ನೋ 1980ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಪುಟ್ಟಿಂಟಕಿ ರಾಚೆಲ್ಲಿ ಇದು 2004ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ತವರಿಗೆ ಬಾತಂಗಿ ಅನ್ನೋ 2002ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ರುಕ್ಮಿಣಿ ಇದು 1997ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಪಂಚಮ ವೇದ ಅನ್ನೋ 1990ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಸಂದಡಿ ಇದು 2002ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಕೋತಿಗಳು ಸಾರ್ ಕೋತಿಗಳು ಅನ್ನೋ 2001ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಶಾರದಾ ಇದು 1973ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಯಾವ ಜನ್ಮದ ಮೈತ್ರಿ ಅನ್ನೋ 1972ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಸೆಲ್ಫಿ ರಾಜ ಇದು 2016ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ವಿಕ್ಟರಿ ಅನ್ನೋ 2013ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಶ್ರೀರಾಮಾಂಜನೇಯ ಯುದ್ಧಂ ಇದು 1975ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಶ್ರೀರಾಮಾಂಜನೇಯ ಯುದ್ಧ ಅನ್ನೋ 1963ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ತಾಜ್ ಮಹಲ್ ಇದು 2010ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ತಾಜ್ ಮಹಲ್ ಅನ್ನೋ 2008ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ತಿಮ್ಮರಸು ಇದು 2021ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಬೀರ್ಬಲ್ ಅನ್ನೋ 2019ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಯು ಟರ್ನ್ ಇದು 2018ರಲ್ಲಿ ತೆರೆ ಕಂಡಿದ್ದ ಸಿನಿಮಾ. ಇದು ಯು ಟರ್ನ್ ಅನ್ನೋ 2016ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ.
ಉಲ್ಟಾ ಪಲ್ಟಾ ಇದು 1998ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಉಲ್ಟಾ ಪಲ್ಟಾ ಅನ್ನೋ 1997ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ವಾನ ಇದು 2008ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಮುಂಗಾರು ಮಳೆ ಅನ್ನೋ 2006ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ವಂಶವೃಕ್ಷಂ ಇದು 1980ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ವಂಶವೃಕ್ಷ ಅನ್ನೋ 1971ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ವಸಂತ ಗೀತ ಇದು 1984ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಶ್ರಾವಣ ಬಂತು ಅನ್ನೋ 1984ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ವಿಶಾಲ ಹೃದಯಗಳು ಇದು 1965ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಮನಮೆಚ್ಚಿದ ಮಡದಿ ಅನ್ನೋ 1963ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಯೋಗಿ ಇದು 2007ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಜೋಗಿ ಅನ್ನೋ 2005ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಫಸ್ಟ್ ರ್ಯಾಂಕ್ ರಾಜು ಇದು 2019ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಫಸ್ಟ್ ರ್ಯಾಂಕ್ ರಾಜು ಅನ್ನೋ 2015ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಆಟಗಾರ ಶಿವ ಇದು 2018ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ರಾಮ ರಾಮ ರೇ ಅನ್ನೋ 2016ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಅಭಿಮನ್ಯು ಇದು 2003ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಅಭಿ ಅನ್ನೋ 2003ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಅದರಿಂದಯ್ಯ ಚಂದ್ರಂ ಇದು 2005ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಬಿಸಿ ಬಿಸಿ ಅನ್ನೋ 2004ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಅನಗನಗ ಓ ಅತಿಥಿ ಇದು 2020ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಆ ಕರಾಳ ರಾತ್ರಿ ಅನ್ನೋ 2018ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಅಣ್ಣ ತಮ್ಮುಲ ಸವಾಲ್ ಇದು 1978ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಸಹೋದರರ ಸವಾಲ್ ಅನ್ನೋ 1977ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರುತ್ತೆ. ಬದಿಪಂತುಲು ಇದು 1972ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಸ್ಕೂಲ್ ಮಾಸ್ಟರ್ ಅನ್ನೋ 1958ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಬಂಗಾರು ಬಾಬು ಇದು 2009ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ರಿಷಿ ಅನ್ನೋ 2005ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಭಲೆ ಮೊಗಡು ಭಲೆ ಪಿಲ್ಲ ಇದು 2011ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಎರಡನೇ ಮದುವೆ ಅನ್ನೋ 2010ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಬ್ರಹ್ಮಾಸ್ತ್ರಂ ಇದು 1986ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಚಾಣಕ್ಯ ಅನ್ನೋ 1984ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಚಕ್ರಧಾರಿ ಇದು 1977ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಭಕ್ತ ಕುಂಬಾರ ಅನ್ನೋ 1974ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಚಂದ್ರವಂಶಂ ಇದು 2002ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಹಬ್ಬ ಅನ್ನೋ 1999ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಚಾರ್ಮಿನಾರ್ ಇದು 2003ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಮೆಜೆಸ್ಟಿಕ್ ಅನ್ನೋ 2002ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಚಿರಂಜೀವಿ ಇದು 1985ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ನಾನೇ ರಾಜ ಅನ್ನೋ 1984ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಕಾಲೇಜ್ ಕುಮಾರ ಇದು 2020ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಕಾಲೇಜ್ ಕುಮಾರ್ ಅನ್ನೋ 2017ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಡಿಯರ್ ಮೇಘ ಇದು 2021ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ದಿಯಾ ಅನ್ನೋ 2020ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ದೇವಂತಕುಡು ಇದು 1984ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಗೆಲುವು ನನ್ನದೇ ಅನ್ನೋ 1983ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಗರನ ಮೊಗಡು ಇದು 1992ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಡಾಕ್ಟರ್ ರಾಜ್ಕುಮಾರ್ ಅವರ ಅನುರಾಗ ಅರಳಿತು ಅನ್ನೋ 1986ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಗೋರಿಂಟಕು ಇದು 2008ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಅಣ್ಣ ತಂಗಿ ಅನ್ನೋ 2005ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಗೋವುಲು ಗೋಪಣ್ಣ ಇದು 1968ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಎಮ್ಮೆ ತಮ್ಮಣ್ಣ ಅನ್ನೋ 1966ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಗುಂಡಮ್ಮ ಕಥಾ ಇದು 1962ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಮನೆ ತುಂಬಿದ ಹೆಣ್ಣು ಅನ್ನೋ 1958ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಗುರ್ತುಂದ ಸೀತಾಕಾಲಂ ಇದು 2022ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಲವ್ ಮಾಕ್ಟೇಲ್ ಅನ್ನೋ 2020ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಹಲೋ ಯಮ ಇದು 1999ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಹಲೋ ಹೇಮ ಅನ್ನೋ 1998ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಇದಿನ ಲವ್ ಸ್ಟೋರಿ 2018ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅನ್ನೋ 2013ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಇಡಿಯಟ್ ಇದು 2002ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಪುನೀತ್ ರಾಜ್ಕುಮಾರ್ ಅವರ ಅಪ್ಪು ಅನ್ನೋ 2002ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಇಲ್ಲಲೇ ದೇವತಾ ಇದು 1985ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಹಾಲು ಜೇನು ಅನ್ನೋ 1982ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಇನ್ಸ್ಪೆಕ್ಟರ್ ರುದ್ರ ಇದು 1990ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ರುದ್ರ ಅನ್ನೋ 1989ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಜಗನ್ಮೋಹಿನಿ ಇದು 1978ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಜಗನ್ಮೋಹಿನಿ ಅನ್ನೋ 1951ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಕಲಾಹಸ್ತಿ ಮಹಾತ್ಯಂ ಇದು 1954ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಬೇಡರ ಕಣ್ಣಪ್ಪ ಅನ್ನೋ 1954ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಕಲ್ಯಾಣ ಮಂದಪಂ ಇದು 1971ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಗೆಜ್ಜೆ ಪೂಜೆ ಅನ್ನೋ 1969ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಕಪಟಧಾರಿ ಇದು 2021ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಕವಲುದಾರಿ ಅನ್ನೋ 2019ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ. ಕೌರವುಡು ಇದು 2000ನೇ ಇಸವಿಯಲ್ಲಿ ತೆರೆ ಕಂಡಿದ್ದ ಸಿನಿಮಾ ಇದು. ಕೌರವ ಅನ್ನೋ 1998ರಲ್ಲಿ ತೆರೆ ಕಂಡ ಕನ್ನಡ ಸಿನಿಮಾದ ರೀಮೇಕ್ ಆಗಿರ್ತದೆ.
ಗೆಳೆಯರೆ, ಇವಿಷ್ಟು ಕನ್ನಡದಿಂದ ತೆಲುಗು ಭಾಷೆಗೆ ರೀಮೇಕ್ ಆದ ಸಿನಿಮಾಗಳಾಗಿರ್ತವೆ. ಟೋಟಲ್ ಆಗಿ 77 ಸಿನಿಮಾಗಳು ರೀಮೇಕ್ ಆಗಿವೆ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಇವುಗಳಲ್ಲಿ ನಿಮಗೆ ಇಷ್ಟವಾದ ಸಿನಿಮಾ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.